ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕದ ಬಹುತೇಕ ರೈತರು ಮತ್ತು ಏನು ಕನ್ನಡ ಪರ ಸಂಘಟನೆಗಳು ಕೂಡ ಈಗ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದೆ. ಕನ್ನಡ ಬಂದ್ಗೂ ಕೂಡ ಈಗ ಮುಂದಾಗಿರುವಂಥದ್ದು. ಇವತ್ತು ಫಿಲಂ ಚೇಂಬರಲ್ಲಿ ಒಂದು ಮಹತ್ವದ ಪತ್ರಿಕಾಗೋಷ್ಠಿ ಆಯಿತು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ ಸಾರಾ ಗೋವಿಂದ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಈಗಾಗಲೇ ರೈತರು ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಇವತ್ತು ಪ್ರತಿಭಟನೆ ವಿಚಾರವಾಗಿ ಅಥವಾ ಫಿಲಂ ಚೇಂಬರ್ಲಿ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆಯಿತು. ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ಕಾರಕ್ಕೆ? ನೋಡಿ, ಅವೈಜ್ಞಾನಿಕವಾದಂಥ ತೀರ್ಪನ್ನು ಕಾವೇರಿ ನಿಯಂತ್ರಣ ಮಂಡಳಿ ನಮಗೆ ಆದೇಶ ಕೊಟ್ಟಿದ್ದಾರೆ, ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು. ರಾಜ್ಯ ಸರ್ಕಾರ ಕೂಡ ಇವತ್ತು ನಿನ್ನೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ಆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ ನಾವು ಸರ್ಕಾರದ ನಿಲುವು ಮತ್ತು ಇವತ್ತು ಸಂಜೆ ಏನು ಕಾವೇರಿ ನಿಯಂತ್ರಣ ಮಂಡಳಿಯಿಂದ ಮೇಲ್ಮನವಿ ಸಲ್ಲಿಸಿದ್ದಾರೋ ಆ ತೀರ್ಪು ಇವತ್ತು ಸಂಜೆ ಒಳಗೆ ಬರುತ್ತೆ. ಆ ಸಂಜೆ ಒಳಗೆ ಏನು ತೀರ್ಪು ಬರುತ್ತೆ ನೋಡಿಕೊಂಡು ಮಂಡ್ಯ ಮತ್ತು ಮೈಸೂರು ಭಾಗದ ರೈತರು ಯಾವ ತೀರ್ಮಾನ ತಗೊಳ್ತಾರೋ, ಕನ್ನಡ ಪರ ಸಂಘಟನೆಗಳು ಯಾವ ತೀರ್ಮಾನ ತಗೊಳ್ತಾರೋ ಅವ್ರ ಜೊತೆ ನಾವು ಕೈ ಜೋಡಿಸುವಂಥ ಜವಾಬ್ದಾರಿ ನಮ್ಮದು. ಓಕೆ, ಈಗಾಗಲೇ ಬಹುತೇಕ ರಾಜ್ಯದ ಬೇರೆ ಬೇರೆ ಚಲನಚಿತ್ರಗಳಲ್ಲಿದ್ದಂತಹ ಜನನಾಯಕನ ಒಂದು ಪೋಸ್ಟನ್ನು ಕೂಡ ಹರಿದು ಈಗ ಆಕ್ರೋಶನ ಹೊರಹಾಕ್ತಿದ್ದಾರೆ. ಏನಾಗ್ಬೋದು ಅನ್ನುವಂಥದ್ದು, ಒಂದು ಕಡೆ ಪ್ರತಿಭಟನೆ, ಇನ್ನೊಂದು ಕಡೆ ಕಾವೇರಿ ವಿವಾದ. ಈ ಸಿನಿಮಾ ಪೋಸ್ಟರ್ಗಳನ್ನು ಹರಿಯುವಂತಹ ಕೆಲಸಕ್ಕೂ ಈಗ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾರೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಇದು ಯಾವಾಗಲೂ ಸಹಜ. ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮದೇನಾದರೂ ಅಲ್ಲಿದ್ದರೆ ಅವರು ಹರಿತಾರೆ, ಹಾಗೆ ಅವರು ಅದು ಇಲ್ಲಿದ್ದರೆ ಇದು ಸಾಮಾನ್ಯವಾಗಿ ನಡೆಯುವಂಥ ಕೆಲಸ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಆ ಮುಖ್ಯಮಂತ್ರಿ ಯಾರು ವಿಜಯನ್ ನಾಳೆ 3ನೇ ತಾರೀಕು ಬರ್ತಾಯಿದ್ದಾರೋ, ವಾಸ್ತವವನ್ನು ತಿಳ್ಕೊಳ್ಳಿ. ನೀರಿದೆಯಾ, ಬಿಡ್ತೀವಿ. ವಾಸ್ತವನ ನೀವೇ ಅರ್ಥಕೊಂಡು ನಿಮ್ಮ ಜನಕ್ಕೆ ನೀವೇ ಹೇಳಬೇಕು, ಅಲ್ಲಿ ನೀರಿಲ್ಲ, ತುಂಬಿದ್ರೆ ಬಿಡ್ತಾರೆ ಅನ್ನೋ ಇದನ್ನು ಕೊಡಬೇಕು. ಯಾಕೆಂತ ಹೇಳಿ ನೀವು ಕೇಳ್ತಾ ಇರೋದು ಕುರುವೆ ಬೆಳೆ ಬೆಳೆಯೋದಕ್ಕೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಅದು ಅರ್ಥ ಆಗಲ್ವ ವಿಜಯ್ಗೆ? ಅರ್ಥ ಆಗುತ್ತೆ. ಅವ್ರಿಗೆ ಜನಕ್ಕೆ ಸಮಜಾಯಿಸಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವಿಜಯ್ ಅವ್ರನ್ನ ನಾವು ವೈಮಾನಿಕವಾಗಿ ಅವ್ರನ್ನ ಕರ್ಕೊಂಡೋಗಿ ಹೆಲಿಕಾಪ್ಟರ್ನಲ್ಲಿ ವಾಸ್ತವಾಂಶನ ಅವ್ರಿಗೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ, ತೋರಿಸ್ತಾರೆ. ಆದರೆ ಒಂದು ಮಾತು, ದರ್ಪ ದಬ್ಬಾಳಿಕೆ ಇದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ. ಇದೆಲ್ಲ ಕೂತ್ಕೊಂಡು ಪರಸ್ಪರ ಅಣ್ಣ ತಮ್ಮದಿರ್ತಾರೆ ನಡ್ಕೊಂಡು ಹೋಗ್ಬೇಕಾಗಿರೋದು ಎಲ್ಲರ ಜವಾಬ್ದಾರಿ. ಅದನ್ನು ಎಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ವಾಸ್ತವಾಂಶ ಏನಿದೆಯೋ ನಿಮ್ಮ ಜನಕ್ಕೆ ಹೇಳಿ. ಇಲ್ಲಿ 2 ತಿಂಗಳಾಯಿತು ಏನು ಮುಂಗಾರು ಮಳೆ ಪ್ರಾರಂಭ ಆಗಿ, 2 ತಿಂಗಳಿಂದ ಒಂದು ಹನಿ ನೀರು ಡ್ಯಾಮ್ಗೆ ಬಂದಿಲ್ಲ. ಏನು ಮಾಡಬೇಕು ನಾವು ಕೇಳ್ತಾ ಇರೋದು ಕುಡಿಯೋ ನೀರು. ಅಲ್ಲಿ ಜಾನುವಾರುಗಳಿಗೆ ನೀರಿಲ್ಲ ಕುಡಿಯೋದಕ್ಕೆ. ನಾವು ವ್ಯವಸಾಯಕ್ಕೆ ಕೇಳ್ತಾ ಇಲ್ಲ, ನಾವು ಬಳಸ್ಕೋತಾ ಇರೋದು ಇವಾಗ ಕುಡಿಯೋದಕ್ಕೆ ನೀರಿಲ್ದೇ ನಾವು ಸತ್ತು ನಿಮ್ಮನ್ನು ಬದುಕಿಸೋದು ಅಂದರೆ ಯಾವ ಜನ ಮೆಚ್ತಾರೆ ಹೇಳಿ? ಇದನ್ನು ಯಾರೂ ಮೆಚ್ಕೊಳ್ಳಲ್ಲ. ಅದಕ್ಕೆ ನಾನು ಕೇಂದ್ರ ಏನು ಸಂಧಾನ ಸಮಿತಿ ಇದೆಯೋ ಆ ಕಾವೇರಿ ನಿಯಂತ್ರಣ ಮಂಡಳಿ, ದಯವಿಟ್ಟು ನಿಮ್ಮ ಮೂರ್ಖತನದ ಪ್ರದರ್ಶನ ಮಾಡಬೇಡಿ. ದಯವಿಟ್ಟು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ತಜ್ಞರ ತಂಡವನ್ನು ಕಳಿಸಿ ಕರ್ನಾಟಕದಲ್ಲಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ತೀರ್ಮಾನ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಕರ್ನಾಟಕ ಬಂದ್ ಆಗುತ್ತಾ ಏನು? ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಸಭೆಗಳನ್ನು ಆಗುತ್ತೆ. ನಾಳೆ ವಾಟಾಳ್ ನಾಗರಾಜ್ ಅವರು ಕೂಡ ಮೀಟಿಂಗ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮತ್ತು ವಾಟಾಳ್ ನಾಗರಾಜ ನಾಯಕರಲ್ಲೇ ನಾಳೆ ಸಭೆ ಕರೆದಿರೋದು. ನಾಳೆ ಸಾಯಂಕಾಲ, ಇವತ್ತು ಸಾಯಂಕಾಲ ಏನಾಗುತ್ತೆ ನೋಡೋಣ. ಈ ತೀರ್ಪು ಮೇಲೆ ಡಿಪೆಂಡ್ ಆಗಿದೆ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.